Hey guys, this is Ashwini and welcome back to my channel Ankuram. So ನಾನು ಇವತ್ತು ನಿಮಗೆ ಮೆಂತೆ ಹಿಟ್ಟು ಮಾಡೋದನ್ನ ತೋರಿಸ್ತೀನಿ. ಇದಕ್ಕೆ ಮೆಂತೆ ಹಿಟ್ಟು ಅಂತ ಯಾಕೆ ಕರೀತಾರೆ ಗೊತ್ತಿಲ್ಲ ನನಗೆ, ಬಿಕಾಸ್ ಇದರಲ್ಲಿ ಮೆಂತೆ ಕಾಳಿನ ಪ್ರಮಾಣ ತುಂಬ ಕಡಿಮೆ ಇರುತ್ತೆ. ಬೇರೆ ಎಲ್ಲ ಬೇಳೆಗಳೇ ಜಾಸ್ತಿ, ಬಟ್ ಅಂದರೂ ಇದರ ಹೆಸರು ಮೆಂತೆ ಹಿಟ್ಟು. ಹೇಗೆ ಮಾಡೋದು ಅಂತ ನೋಡೋಣ. ಮೆಂತೆ ಹಿಟ್ಟು ಮಾಡೋದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ. ನಾನು ಈ ಕಪ್ಪನ್ನ ಯೂಸ್ ಮಾಡಿ ಮೆಷರ್ಮೆಂಟ್ ತೊಗೊಂಡಿದ್ದೀನಿ. 2 ಕಪ್ಪು ಕಡಲೆಬೇಳೆ, 1/4 ಕಪ್ಪಷ್ಟು ಹೆಸರುಬೇಳೆ, 1/4 ಕಪ್ಪು ಉದ್ದಿನಬೇಳೆ, 1/4 ಕಪ್ಪಿನ ಅರ್ಧ ದೋಸೆ ಅಕ್ಕಿ ಅಷ್ಟೇ ಗೋಧಿ ಹಿಟ್ಟು, 1 ಟೇಬಲ್ ಸ್ಪೂನ್ ಮೆಂತೆಕಾಳು, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, 3 ಇಂದ 4 ಒಣಮೆಣಸಿನಕಾಯಿ, 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಆ್ಯಂಡ್ ಇಂಗು ನಾನು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ ಇದರಲ್ಲಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಸೊ ಇಂಗ್ರೀಡಿಯೆಂಟ್ಸ್ ಎಲ್ಲ ರೋಸ್ಟ್ ಮಾಡಿ ಆಗಿದೆ. ಇವಾಗ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡೋಣ. ಇಲ್ಲಿ ನೋಡಿ, ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನು ಒಟ್ಟಿಗೆ ಹಾಕಿ ರೋಸ್ಟ್ ಮಾಡಲಿಲ್ಲ, ಯಾಕಂದರೆ ಬೇಳೆಗಳದ್ದು ಬೇರೆ ಬೇರೆ ರೋಸ್ಟಿಂಗ್ ಟೆಂಪ್ರೇಚರ್ ಇರುತ್ತೆ. ಎಲ್ಲ ಸೇರಿಸಿ ಹಾಕಿದರೆ ಒಂದು ಬೇಳೆ ರೋಸ್ಟೇ ಆಗಿರಲ್ಲ, ಇನ್ನೊಂದು ಸೀದೋಗಿರುತ್ತೆ. ಸೊ ಅದಕ್ಕೆ ಸಪ್ರೇಟಾಗಿಯೇ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಬೇಳೆಗಳೆಲ್ಲ ಸ್ವಲ್ಪ ತಣ್ಣಗಾಗಿದೆ. ಇವಾಗ ಮಿಕ್ಸಿಗೆ ಹಾಕೋಣ. ಹುರಿದಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ ಮೇಲೆ ಇಂಗು ಹಾಕ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕಿ, ಇಂಗು ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಆ್ಯಂಡ್ ಅರಿಶಿನ ಪುಡಿ. ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಎಲ್ಲ ಸೇರಿ.
ನೋಡಿ ಮೆಂತೆ ಹಿಟ್ಟು ರೆಡಿ ಆಗಿದೆ. ಇವಾಗ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ನೀವು ಇದನ್ನು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಬಹುದು. ಫ್ರಿಜ್ಜಲ್ಲಿ ಇಟ್ಟರೆ 1 ವರ್ಷದವರೆಗೂ ಯೂಸ್ ಮಾಡಬಹುದು. ಹಾಗೆ ಹೊರಗಡೆ ಇಟ್ಟರೆ 1 ತಿಂಗಳವರೆಗೂ ಕೂಡ ಇದನ್ನು ತಿನ್ನಬಹುದು ನೀವು. ಮೆಂತೆ ಹಿಟ್ಟು ಆಚೆ ಅಂಗಡಿಗಳಲ್ಲೂ ಕೂಡ ಸಿಗತ್ತೆ. ಬಟ್ ಮನೇಲಿ ಮಾಡಿದರೆ ಆ ಟೇಸ್ಟೇ ಬೇರೆ, ಆ ಸಂತೋಷನೇ ಬೇರೆ. ಆ್ಯಂಡ್ ಇನ್ನೂ ಜಾಸ್ತಿ ಹೈಜಿನಿಕ್ ಆಗಿರುತ್ತೆ. ಸೊ ನೀವು ಮಕ್ಕಳಿಗೂ ಕೂಡ ಈಸಿಯಾಗಿ ತಿನ್ನೋದಕ್ಕೆ ಕೊಡಬಹುದು. ನೋಡಿದ್ರಲ್ಲ ಎಷ್ಟು ಈಸಿ ಮೆಥಡಿಂದ ನಾವು ಮೆಂತೆ ಹಿಟ್ಟನ್ನು ಮನೆಯಲ್ಲೇ ಮಾಡಬಹುದು ಅಂತ. ಈ ಮೆಂತೆ ಹಿಟ್ಟನ್ನು ನೀವು ಅನ್ನ ತುಪ್ಪದ ಜೊತೆ ಕಲಿಸ್ಕೊಂಡು ತಿನ್ನಬಹುದು. ಮೆಂತೆ ಹಿಟ್ಟಿನ ಗೊಜ್ಜು ಅಂತ ಮಾಡ್ತಾರೆ. ನಾನು ಅದಕ್ಕೋಸ್ಕರ ಒಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ನಿಮಗೆ. ಅವಲಕ್ಕಿ ಮಾಡುವಾಗ ಇಲ್ಲ ಚುರುಮುರಿ ಮಾಡುವಾಗ ಎಣ್ಣೆ ಜಾಸ್ತಿ ಆಗಿದ್ದರೆ ಆ ಟೈಮಲ್ಲಿ ಸ್ವಲ್ಪ ಮೆಂತೆ ಹಿಟ್ಟನ್ನು ನೀವು ಉದುರಿಸಿದರೆ ಎಣ್ಣೆ ಅಂಶ ಕಡಿಮೆ ಆಗುತ್ತೆ. ಸೊ ಪ್ಲೀಸ್ ಟ್ರೈ ಮಾಡಿ ಮನೇಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನನ್ನ ಎಲ್ಲ ಅಪ್ಡೇಟ್ಸು ನಿಮಗೆ ಸಿಗತ್ತೆ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಅಲ್ಲೂ ನೀವು ನನ್ನ ಫಾಲೋ ಮಾಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.